Hello friends, welcome to Saira Academy YouTube channel. Myself Ramesh G from Commerce Department. ಎಲ್ಲರಿಗೂ ಜೀವನದಲ್ಲಿ ಸಾಧನೆ ಅಂತ ಮಾಡಬೇಕು ಅಂತ ಎಲ್ಲರಿಗೂ ಇರುತ್ತೆ. ಸಾಧನೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೊಸ ಅಧ್ಯಾಯ ನಮ್ಮ ಸಾಯಿರಾ ಅಕಾಡೆಮಿ ತಿಳಿಸ್ಕೊಡುತ್ತೆ. ಹಾಗಾದ್ರೆ ಎಲ್ಲರಿಗೂ ಸಾಧನೆಯನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಸಕ್ಸಸ್ ಎಂಬ ಶಬ್ದದ ಮೂಲಕ ಎಲ್ಲರಿಗೂ ಒಂದು ಸ್ಟ್ಯಾನ್ಸ್ ತಿಳಿಸ್ಕೊಡೋಣ. ಹಾಗಾದ್ರೆ ನಿಮ್ಗೆಲ್ಲರಿಗೂ ಸ್ಕೂಲ್ ಲೈಫಲ್ಲಿ ಹೋಗೋಣ. ಹಾಗಾದ್ರೆ ಸ್ಕೂಲ್ ಲೈಫಲ್ಲಿ ನಿಮ್ಮ ಟೀಚರ್ಸ್ ನಿಮಗೆ ಒಂದು ರನ್ನಿಂಗ್ ರೇಸ್ ಇಟ್ಟಿರ್ತಾರೆ. ಆ ರನ್ನಿಂಗ್ ರೇಸ್ ಅಲ್ಲಿ ಎಲ್ಲರಿಗೂ ಗೋಲ್ನ ನಾನೇ ರೀಚ್ ಮಾಡಬೇಕು, ಗೋಲ್ನ ಫಸ್ಟ್ ನಾನೇ ಬರಬೇಕು ಅನ್ನೋದು ಎಲ್ಲರಿಗೂ ಕಾನ್ಸೆಪ್ಟ್ ಇರುತ್ತೆ. ಎಲ್ಲರಿಗೂ ಛಲ ಇರುತ್ತೆ, ನಾನೇ ಸಾಧನೆ ಮಾಡಬೇಕು ಅನ್ನೋದು ಇರುತ್ತೆ. ಆದ್ರೆ ಆ ರೇಸ್ ಅಲ್ಲಿ ನಿಮ್ ತರಾನೇ ಎಷ್ಟೋ ಜನ ಇರ್ತಾರೆ, ಎಲ್ಲರಿಗೂ ಸಾಧನೆ ನಾನೇ ರೀಚ್ ಮಾಡ್ಬೇಕು ಅಂತ ಹೋಗ್ತಾರೆ. ಅದರಲ್ಲಿ ಯಾವ ಜಾಸ್ತಿ ಎಫೆಕ್ಟ್ ಆಗ್ತಾನೆ ಅವನಿಗೆ ಮಾತ್ರ ಸಾಧನೆ ರೀಚ್ ಆಗುತ್ತೆ. ಹಾಗಾದ್ರೆ ಸಕ್ಸಸ್ ನ ಯಾವ ತರ ಕಾಣಬೇಕು ಅಂತ ನಮ್ಮ ಸಾಯಿರಾ ಅಕಾಡೆಮಿ ಹೇಳ್ಕೊಡುತ್ತೆ. ಟ್ರಿಕ್ಸ್ ನ ಮತ್ತೆ ಟಿಪ್ಸ್ ನ ನಿಮ್ಗೆ ಹೇಳ್ಕೊಡುತ್ತೆ. ಮತ್ತೆ ಯಾವ ತರ ಪ್ರಾಕ್ಟೀಸ್ ನ ಮಾಡಬೇಕು ಅಂತ ನಮ್ಮ ಸಾಯಿರಾ ಅಕಾಡೆಮಿ ಕಾಮರ್ಸ್ ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ ಸಕ್ಸಸ್ ನ ತಿಳಿಸ್ಕೊಡುತ್ತೆ. ಹಾಗಾದ್ರೆ ಸಕ್ಸಸ್ ನ ಯಾವ ತರ ಮಾಡ್ಬೇಕು ಅಂತ ನೋಡೋಣ. ಸಕ್ಸಸ್ ಶಬ್ದ ಯಾವ ರೀತಿ ನಾವು ತಿಳ್ಕೊಳ್ಳೋಣ. ಫಸ್ಟ್ಗೆ ಸಕ್ಸಸ್ ಅಂದ್ರೆ ಎಸ್ ಅಂದ್ರೆ ಎಸ್ ಸ್ಟ್ಯಾಂಡ್ಸ್ ಫಾರ್ ಸಿ ಯುವರ್ ಗೋಲ್. ಹಂಗಂದ್ರೆ ಗೋಲ್ ನ ಯಾವ ರೀತಿ ನಾವು ನೋಡ್ಬೇಕು, ಗೋಲ್ ನೇ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಆ ಫೀಲ್ಡ್ ಒಳಗಡೆ ಮಾತ್ರ ನಾವು ಮುಗ್ಬೇಕಂದ್ರೆ ಆ ಫೀಲ್ಡ್ ನಾವೇ ಜೀವನ ತಿಳ್ಕೋಬೇಕು. ಹಂಗಂದ್ರೆ ಯು ಸ್ಟ್ಯಾಂಡ್ಸ್ ಫಾರ್ ಅಂಡರ್ಸ್ಟ್ಯಾಂಡ್ ಯುವರ್ ಆಬ್ಸ್ಟಿಕಲ್ಸ್. ಯಾವುದೇ ರೀತಿಯ ಅಡೆತಡೆಗಳು ಬಂದ್ರು ನಾವು ನಮ್ಮ ಸಾಧನೆ ನಾವು ಅದನ್ನ ಫೇಸ್ ಮಾಡಬೇಕು. ಸಾಧನೆ ನಾವು ಜೀವನ ತಿಳ್ಕೋಬೇಕು. ಆ ಬರುವಂತ ಆಬ್ಸ್ಟಿಕಲ್ಸ್ ನಾವೇನು ದಾಟಬೇಕು. ಹಾಗಾದ್ರೆ ನೆಕ್ಸ್ಟ್ ವರ್ಡ್ ಏನಪ್ಪ ಅಂದ್ರೆ ಸಿ ಅಂದ್ರೆ ಕ್ರಿಯೇಟ್ ಯುವರ್ ಪಾಸಿಟಿವ್ ಮೆಂಟಲ್ ಪಿಕ್ಚರ್. ಅಂದ್ರೆ ನಿಮ್ ತಲೆಯಲ್ಲಿ ಒಂಥರ ಸಾಧನೆ ನಿಮ್ಮ ಮಾಡುವಂತ ಗೋಲ್ ನ ತಲೆಗೆ ಇಟ್ಕೋಬೇಕು. ಅದೊಂದು ಪಿಕ್ಚರ್ ಯಾವತ್ತೇ ನಿಮ್ ತಲೆಯಲ್ಲಿ ಬರ್ತಾ ಇರಬೇಕು. ಯಾವ ತರ ನೀವಾಗದೇ ಒಂದು ಪಾಸಿಟಿವ್ ನಿಮ್ ಮೈಂಡ್ ಅಲ್ಲಿ ಪಿಕ್ಚರ್ ನ ಕ್ರಿಯೇಟ್ ಮಾಡ್ಕೋಬೇಕು. ಹಾಗಾದ್ರೆ ನೆಕ್ಸ್ಟ್ ಸ್ಟ್ಯಾಂಡ್ಸ್ ಫಾರ್ ನೆಕ್ಸ್ಟ್ ವರ್ಡ್ ಸಿ. ಹಾಗಾದ್ರೆ ಕ್ಲಿಯರ್ ಯುವರ್ ಮೈಂಡ್ ಆಫ್ ಸೆಲ್ಫ್ ಡೌಟ್ಸ್. ಅಂದ್ರೆ ನಿಮ್ ತಲೆಯಲ್ಲಿ ಯಾವುದೇ ರೀತಿ ಡೌಟ್ಸ್ ಬಂದ್ರು ನೀವು ಅದನ್ನೇ ಮಾಡಬೇಕು, ನೆಗೆಟಿವ್ ಮುಖಾಂತರ ಹೊರಗೆ ಹಾಕ್ಬೇಕು ಹೊರತು ಪಾಸಿಟಿವ್ ಮುಖಾಂತರ ಯಾವತ್ತೇ ಒಂದು ಪಿಕ್ಚರ್ ಮಾತ್ರ ಕಾಣ್ತಿರ್ಬೇಕು ಸಾಧನೆ ಮಾಡೋಕೆ. ಹಂಗಂದ್ರೆ ಎಸ್ ಸ್ಟ್ಯಾಂಡ್ಸ್ ಫಾರ್ ಸ್ಟೇ ಆನ್ ಟ್ರ್ಯಾಕ್. ಅಂದ್ರೆ ನಿಮ್ದೇ ಒಂದು ಟ್ರ್ಯಾಕ್ ನ ಕ್ರಿಯೇಟ್ ಮಾಡ್ಕೋಬೇಕು. ನಿಮ್ದೇ ಆದ ಸಕ್ಸಸ್ ಗೆ ಫುಲ್ ಸ್ಟಾಪ್ ಇಡದೆ ಸ್ಟೇ ಆನ್ ಯುವರ್ ಟ್ರ್ಯಾಕ್. ಟ್ರ್ಯಾಕ್ ಮುಖಾಂತರ ಓಡ್ತಿರ್ಬೇಕು. ರೈಸ್ ಅಲ್ಲಿ ಯಾವತ್ತೇ ಕುದುರೆ ಜಾಬ್ ಓಡ್ತಾನೆ ಇರಬೇಕು. ಅಂದ್ರೆ ಸಾಧನೆ ಮಾತ್ರ ನಿಮ್ಗೆ ಕಾಣುತ್ತೆ. ಹಂಗಂದ್ರೆ ನೆಕ್ಸ್ಟ್ ಸ್ಟ್ಯಾಂಡ್ಸ್ ಫಾರ್ ಎಸ್ ಶೋ ದಿ ವರ್ಡ್ ಯುವರ್ ಕ್ಯಾನ್ ಡೂ ಇಟ್. ಅಂದ್ರೆ ಏನೇ ಬರಲಿ ನಾನು ಸಾಧನೆ ಮಾಡ್ತೀನಿ, ನನ್ನ ಸಕ್ಸಸ್ ನಾನು ಕಾಣ್ತೀನಿ ಅನ್ನೋದು ರೀಚ್ ಆಗ್ತೀನಿ ಅನ್ನೋದ್ರ ಕಡೆ ಮೈಂಡ್ ಅಲ್ಲಿ ಸ್ಟಾರ್ಟ್ ಆಗಬೇಕು. ಹಾಗಾದ್ರೆ ಒಂದು ಉದಾಹರಣೆ ಮೂಲಕ ನೋಡೋಣ. ನಿಮ್ಮ ಎಲ್ಲರ ನೆಚ್ಚಿನ ಆಟಗಾರ ವಿರಾಟ್ ಕೊಹ್ಲಿ ಅವರು ಯಾವ ರೀತಿಯ ಜೀವನದಲ್ಲಿ ಸಾಧನೆ ಮಾಡಿದ್ರು, ಅಂದ್ರೆ ಯಾವ ರೀತಿಯ ಸಕ್ಸಸ್ ನ ಕಂಡ್ರು ಅನ್ನೋದನ್ನ ಈ ಸ್ಟ್ಯಾಂಡ್ಸ್ ಮುಖಾಂತರ ನೋಡೋಣ. ಸಿ ಯುವರ್ ಗೋಲ್. ಅಂದ್ರೆ ವಿರಾಟ್ ಕೊಹ್ಲಿ ಅವರಿಗೆ ಕ್ರಿಕೆಟ್ ನಲ್ಲಿ ಸಾಧನೆ ಮಾಡಬೇಕು, ಕ್ರಿಕೆಟ್ ನಲ್ಲಿ ಒಂದು ತಮ್ಮದೇ ಆದಂತ ಟ್ರ್ಯಾಕ್ ನ ಕ್ರಿಯೇಟ್ ಮಾಡಬೇಕು ಅಂತ ಅವ್ರಿಗೆ ಒಂದು ಗೋಲ್ ಇರುತ್ತೆ. ಅವರು ಸೆಟ್ ಮಾಡಿದ್ರು ಯಾವ ರೀತಿ ಕ್ರಿಕೆಟ್ ಒಂದು ಗೋಲ್ ರೀಚ್ ಮಾಡ್ಬೇಕು ಅಂತ ಒಂದು ಸೆಟ್ ಮಾಡಿದ್ರು. ಹಾಗಾದ್ರೆ ಅಂಡರ್ಸ್ಟ್ಯಾಂಡಿಂಗ್ ಆಬ್ಸ್ಟಿಕಲ್ಸ್, ಅವ್ರ ಜೀವನದಲ್ಲಿ ಬರುವಂತ ಆಬ್ಸ್ಟಿಕಲ್ಸ್ ಅವರು ದಾಟಿ ಬಂದ್ರು. ಯಾವುದೇ ರೀತಿ ಅವ್ರಿಗೆ ಹೆಲ್ತ್ ಇಶ್ಯೂ ಇರ್ಬೋದು, ಅವ್ರ ತಂದೆ ತಿರ್ಕೊಂಡು ಇರ್ಬೋದು, ಅವ್ರ ಜೀವನದಲ್ಲಿ ಬರುವಂತ ನೆಗೆಟಿವ್ ಪಾಯಿಂಟ್ಸ್ ಗಳು ಇರ್ಬೋದು, ಕಮೆಂಟ್ಸ್ ಗಳು ಇರ್ಬೋದು, ಅವೆಲ್ಲವನ್ನು ದಾಟಿ ಅವರು ಆಬ್ಸ್ಟಿಕಲ್ಸ್ ನ ದಾಟಿ ಒಂದು ಸಕ್ಸಸ್ ನ ಕಂಡ್ರು. ಸಿ ಫಾರ್ ಕ್ರಿಯೇಟ್ ಪಾಸಿಟಿವ್ ಮೆಂಟಲ್ ಪಿಕ್ಚರ್. ಅವ್ರ ತಿರುಗಡೆ ಒಂದು ತಿಳಿಯೊಳಗಡೆ ಒಂದು ಏನಪ್ಪ ಅಂದ್ರೆ ಪಾಸಿಟಿವ್ ಪಿಕ್ಚರ್ಸ್ ಇತ್ತು. ಯಾವ ರೀತಿ ನಾ ಸಾಧನೆ ಮಾಡ್ತೀನಿ ಅಂತ ಒಂದು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ರು ಪಿಕ್ಚರ್ ನ. ಹಾಗಾದ್ರೆ ಸಿ ಸ್ಟ್ಯಾಂಡ್ಸ್ ಫಾರ್ ಕ್ಲಿಯರ್ ಮೈಂಡ್ ಆಫ್ ಸೆಲ್ಫ್ ಡೌಟ್ಸ್. ಅಂದ್ರೆ ಅವ್ರು ಯಾವುದೇ ರೀತಿ ಪಿಕ್ಚರ್ ಒಳಗಡೆ ಡೌಟ್ಸ್ ಇದ್ದಿರಲಿಲ್ಲ, ಅವ್ರ ತಲೆ ಒಳಗಡೆ ಯಾವುದೇ ರೀತಿ ಡೌಟ್ಸ್ ನ ಬರ್ತಿರ್ಲಿಲ್ಲ. ಯಾಕಂದ್ರೆ ಅವರೆಲ್ಲ ಆಬ್ಸ್ಟಿಕಲ್ಸ್ ನ ದಾಟ್ ಬಿಟ್ಟಿದ್ರು ಸಾಧನೆಯಲ್ಲಿ. ಎಸ್ ಸ್ಟ್ಯಾಂಡ್ಸ್ ಫಾರ್ ಸ್ಟೇ ಆನ್ ಟ್ರ್ಯಾಕ್. ಕ್ರಿಕೆಟ್ ಅಂದ್ರೆ ಒಂದು ಟ್ರ್ಯಾಕ್ ನ ಕ್ರಿಯೇಟ್ ಮಾಡ್ಕೊಂಡಿದ್ರು ವಿರಾಟ್ ಕೊಹ್ಲಿ ಅವರು. ಯಾವ ರೀತಿ ಟ್ರ್ಯಾಕ್ ಅಂದ್ರೆ ಈ ರೀತಿ ಟ್ರ್ಯಾಕ್ ನ ಕ್ರಿಯೇಟ್ ಮಾಡ್ಕೊಂಡಿದ್ರು. ಒಬ್ಬ ಸಾಧನೆ ಮಾಡ್ಬೇಕಂದ್ರೆ ಒಬ್ಬ ವ್ಯಕ್ತಿ ತನ್ನದೇ ಆದಂತ ಕ್ಲಿಯರ್ ಗೋಲ್ ಇಟ್ಟಿರ್ತಾನೆ, ಆ ಗೋಲ್ ನ ರೀಚ್ ಆಗ್ತದೆ. ವಿರಾಟ್ ಕೊಹ್ಲಿ ಅವರು ಕ್ರಿಕೆಟ್ ಅಲ್ಲಿ ಒಂದು ತಮ್ಮದೇ ಆದಂತ ಒಂದು ಗೋಲ್ ನ ಕ್ರಿಯೇಟ್ ಮಾಡ್ಕೊಂಡು ಅವರು ಯಾವುದೇ ರೀತಿಯ ಡೌಟ್ಸ್ ಇಲ್ಲಾಂದ್ರೆ ತಮ್ಮದೇ ಟ್ರ್ಯಾಕ್ ನಲ್ಲಿ ರೇಸ್ ನ ಜಯಿಸಿದ್ರು. ಅಂದ್ರೆ ಕ್ರಿಕೆಟ್ ಅಲ್ಲಿ ತಮ್ಮದೇ ಆದ ಒಂದು ಟ್ರ್ಯಾಕ್ ಅನ್ನ ರೆಡಿ ಮಾಡ್ಕೊಂಡ್ರೆ ಆ ಪಿಕ್ಚರ್ ಕ್ಲಿಯರ್ ಮೈಂಡ್ ಪಿಕ್ಚರ್ ನ ಹಾಕೊಂಡ್ರೆ ಅದರಲ್ಲಿ ಟ್ರ್ಯಾಕ್ ಅಲ್ಲಿ ಓಡ್ತಿರ್ತಾರೆ ತಮ್ಮದೇ ಆದ ಪರ್ಫಾರ್ಮೆನ್ಸ್ ಮಾಡಿ ಈ ಜಗತ್ತಿಗೆ ಅವರು ತಮ್ಮದೇ ಆದ ಒಂದು ಕ್ರಿಕೆಟ್ ಅಲ್ಲಿ ಕೊಡುಗೆಯನ್ನು ನೀಡ್ತಾರೆ. ನೋಡೋಣ. ಹಾಗಾದ್ರೆ ಎಸ್ ಸ್ಟ್ಯಾಂಡ್ಸ್ ಫಾರ್ ಶೋ ದಿ ವರ್ಲ್ಡ್ ಯು ಕ್ಯಾನ್ ಡೂ ಇಟ್. ನಾ ಯಾಕೆ ಮಾಡಲ್ಲ, ನನ್ನ ಕಡೆ ಯಾಕೆ ಸಾಧನೆ ಆಗಲ್ಲ ಅನ್ನೋದನ್ನ ತೋರಿಸ್ಕೊಡ್ತಾರೆ, ಸಾಧನೆ ಮಾಡ್ತಾರೆ. ಯಾವ ರೀತಿ ಅಂದ್ರೆ ಜಗತ್ತಿಗೆ ತಮ್ಮ ಬಗ್ಗೆ ತಮ್ಮ ಸಾಧನೆಯನ್ನ ತೋರಿಸ್ತಾರೆ. ನೀವು ಮಾಡ್ಬೋದು, ನಿಮ್ ಕೈಲೇ ಆಗುತ್ತೆ. ನೀವು ಆ ರೀತಿ ತಯಾರಿ ಮಾಡಿದ್ರೆ, ಆ ರೀತಿ ಏಕಾಗ್ರತೆ ಮತ್ತರಾದ್ರೆ ನಿಮ್ಮ ಜೀವನದಲ್ಲಿ ನೀವು ಸಕ್ಸಸ್ ನ ಕಾಣ್ಬೋದು. ಈ ಸ್ಟ್ಯಾಂಡ್ಸ್ ಮುಖಾಂತರ ನೀವು ಸಕ್ಸಸ್ ನ ಜಗತ್ತಿಗೆ ನೀವು ತೋರಿಸಬಹುದು ಎನ್ನುವುದೇ ನಮ್ಮ ಈ ಸಾಯಿರಾ ಅಕಾಡೆಮಿ ಚಾನೆಲ್ ಮುಖಾಂತರ ನಿಮ್ಗೆ ಮೋಟಿವೇಶನ್ ಕ್ಲಾಸ್ ಅನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಹಾಗಾದ್ರೆ ಸಕ್ಸಸ್ ನ ಒಂದು ಲೈಫ್ ಮುಖಾಂತರ ನೋಡೋದಾದ್ರೆ ಸಕ್ಸಸ್ ಇಸ್ ನಾಟ್ ಎ ಡೆಸ್ಟಿನೇಷನ್, ಸಕ್ಸಸ್ ಇಸ್ ಅ ಜರ್ನಿ. ನೀವು ನಿಮ್ಮ ಜೀವನದಲ್ಲಿ ಸಕ್ಸಸ್ ಸ್ಟ್ಯಾಂಡ್ಸ್ ಫಾರ್
ಅಳವಡಿಸ್ಕೊಳ್ಳಿ, ಒಂದು ಟ್ರ್ಯಾಕ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳಿ, ನಿಮ್ಮದೇ ಆದಂತ ಒಂದು ಸಾಧನೆಯನ್ನ ಈ ಜಗತ್ತಿಗೆ ತೋರಿಸಿ. ಡೂ ಇಟ್ ಅಂತ ಮಾಡೇ ಮಾಡ್ತೀನಿ ಸಾಧನೆಗಳನ್ನ ಈ ಜಗತ್ತಿಗೆ ನೀವು ತೋರಿಸಿ. ಈ ಸಕ್ಸಸ್ ಟಿಪ್ಸ್ ಅನ್ನು ನಿಮಗೆ ಹೇಳ್ತಾ ಈ ನನ್ನ ಇವತ್ತಿನ ಕ್ಲಾಸ್ ಅನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.